ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವು ಗುಣಿತಾಕ್ಷರಗಳ ಬಗ್ಗೆ ನೀವೇನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಹಾಗಾದರೆ ಯಾವ ಯಾವ ಗುಣಿತಾಕ್ಷರಗಳನ್ನು ನೀವು ತಿಳ್ಕೊಂಡಿದ್ದೀರಿ ಅನ್ನೋದನ್ನು ನಾವೇನು ಮಾಡೋಣ, ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಕಲಿತ ಗುಣಿತಾಕ್ಷರಗಳು: ಹೆಸರು, ಉದಾಹರಣೆ, ಸ್ವರ, ಚಿಹ್ನೆ, ಅಕ್ಷರ, ಪದ. ಹೌದಾ? ಹೆಸರುಗಳನ್ನು ನೋಡ್ತಾ ಹೋಗೋಣ. ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನ ಇಳಿ, ಒಟ್ಟ ರುಸುಳಿ, ಏತ್ವ, ಏತ್ವ, ಏತ್ವನ ದೀರ್ಘ, ಐತ್ವ, ಓತ್ವ, ಓತ್ವ, ಓತ್ವನ ದೀರ್ಘ, ಔತ್ವ, ಅನುಸ್ವಾರ, ವಿಸರ್ಗ. ಹೌದಾ ಮಕ್ಕಳೇ? ಈ ಎಲ್ಲ ಗುಣಿತಾಕ್ಷರಗಳನ್ನು ನೀವೇನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ತಲೆಕಟ್ಟು, ಕ. ಹೌದಾ? ತಲೆಕಟ್ಟು, ಇಲ್ಲಿ ಕ ಇದೆ, ಇಲ್ಲಿ ತಲೆಕಟ್ಟು ಕೊಟ್ಟರೆ ಏನಾಯಿತು? ಕೆ ಆಯಿತು. ಹೌದಾ? ಕೆ, ತಲೆಕಟ್ಟು, ಕ. ನಂತರ ಇಲ್ಲಿ ನೋಡಬೇಕು, ಸ್ವರ ಚಿಹ್ನೆ. ಸ್ವರ ಚಿಹ್ನೆಯನ್ನು ಕೂಡ ನೀವೇನು ಮಾಡಬೇಕು, ಗಮನಿಸಬೇಕು ಮಕ್ಕಳೇ. ತಲೆ ಕಟ್ಟು ಅಂತ ನಾವು ಇದಕ್ಕೆ ಹೇಳ್ತೀವಿ. ಅಕ್ಷರ ನೋಡಬೇಕು, ಕ. ಹೌದಾ? ಈ ತಲೆಕಟ್ಟನ್ನು ಬಳಸಿ ನಾವು ಪದ ರಚಿಸಬೇಕಾದ್ರೆ ಕರ ಅಂತ ಆಗತ್ತೆ. ನೆಕ್ಸ್ಟು ಇಳಿ, ಕ, ಇಳಿ. ಅಂದರೆ ಸ್ವರ ಚಿಹ್ನೆಯನ್ನು ಗಮನಿಸಬೇಕು. ಸ್ವರ ಚಿಹ್ನೆ ಏನಿದೆ? ಇಳಿ. ಹೌದಾ? ಅದಕ್ಕೆ ಏನಾಯಿತು? ಕಾ ಆಯಿತು, ಕ. ಹೌದಾ? ಅಕ್ಷರ ಇಳಿಯನ್ನು ಬಳಸಿ ನಾವೇನು ಮಾಡಿದ್ವಿ, ಅಕ್ಷರವನ್ನು ರಚನೆ ಮಾಡಿದ್ವಿ. ಅದಕ್ಕೆ ಏನಾಯಿತು? ಕ ಆಯಿತು. ಕಾದಿಂದ ಪದ ಕಾಗೆ. ಹೌದಾ? ಗುಡಿಸು. ಹೌದಾ? ಉದಾಹರಣೆ ಕೆ, ಗುಡಿಸು. ಸ್ವರ ಚಿಹ್ನೆಯನ್ನು ಗಮನಿಸಬೇಕು. ಏನಾಗುತ್ತೆ? ಗುಡಿಸುವನ್ನು ಬಳಸಿದ್ರೆ ಕಿ. ಹೌದಾ? ಪದ ಕಿಟಕಿ. ನಂತರ ಗುಡಿಸಿನ ದೀರ್ಘ, ಕೆ, ಕ, ಗುಡಿಸಿನ ದೀರ್ಘ. ನಂತರ ನೀವು ಗುಡಿಸಿದ್ರಿ. ಹೌದಾ? ಗುಡಿಸಿದ ನಂತರ ದೀರ್ಘವನ್ನು ಕೊಡಬೇಕು, ಅಂದರೆ ದೊಡ್ಡ ಕೀ ಆಗುತ್ತೆ. ಹೌದಾ? ಕೀಟ. ನಂತರ ಕೊಂಬು, ಕೊಂಬು, ಕ, ಕೊಂಬು. ಉದಾಹರಣೆ ಸ್ವರ ಚಿಹ್ನೆಯನ್ನು ಗಮನಿಸಬೇಕು. ಹೌದಾ? ಸ್ವರ ಚಿಹ್ನೆಯನ್ನು ನೀವೇನು ಮಾಡಬೇಕು, ಗಮನಿಸಬೇಕು. ಏನಾಗುತ್ತೆ? ಕೊಂಬನ್ನು ಬಳಸಿ ಪದ ಅಂದರೆ ಅಕ್ಷರವನ್ನು ರಚಿಸಬೇಕಾದ್ರೆ ಕು ಆಗುತ್ತೆ, ಕು. ಹೌದಾ? ಕುರಿ, ಕುರಿ. ನಂತರ ಕೊಂಬಿನ ಇಳಿ, ಕೇವಲ ಕೊಂಬು ಮಾಡಿದ್ರೆ ಕುರಿ ಆಯಿತು, ಕು ಆಯಿತು. ಕೊಂಬನ್ನು ನಾವು ಕೆಳಗಡೆ ಇಳಿಸಿದ್ರೆ ಏನಾಗುತ್ತೆ? ಸ್ವರ ಚಿಹ್ನೆಯನ್ನು ಗಮನಿಸಬೇಕು. ಹೌದಾ? ಏನಾಗುತ್ತೆ? ಕೂ ಆಗುತ್ತೆ, ಅಂದರೆ ಕೂಸು, ಅಂದರೆ ಕೂಸು. ನಂತರ ಒಟ್ಟರುಸುಳಿ. ಹೌದಾ? ಒಟ್ಟರುಸುಳಿ ಅಂತ ನಾವು ಹೇಳ್ತೀವಿ. ರದತ್ತು ಅಥವಾ ಕದತ್ತು ಅಂತ ನಾವು ಹೇಳ್ತೀವಿ. ಇದಕ್ಕೆ ಅಕ್ಷರ ನೋಡಬೇಕು, ಕೃ ಆಗುತ್ತೆ. ಒಟ್ಟರುಸುಳಿಯನ್ನು ನಾವಿಲ್ಲಿ ಬಳಸಿದ್ದೀವಿ, ಕೃ ಆಗುತ್ತೆ. ಅಂದರೆ ಅಕ್ಷರ ಏನಾಗುತ್ತೆ, ಅಂದರೆ ಪದ ಏನಾಗುತ್ತೆ? ಕೃಪ. ಹೌದಾ? ನಂತರ ಏತ್ವ, ಏತ್ವ. ಸ್ವರ ಚಿಹ್ನೆಯನ್ನು ಗಮನಿಸಬೇಕು. ಏತ್ವ, ಏತ್ವವನ್ನು ಬಳಸಿ ಅಕ್ಷರ ಬರೆದ್ರೆ ಕೆ ಆಗುತ್ತೆ. ಹೌದಾ? ಕೆರೆ, ಕೆರೆ. ನಂತರ ಏತ್ವ, ನೀವೆಲ್ಲ ಅಂತೀರಿ ಸಣ್ಣ ಎ ದೊಡ್ಡ ಎ ಅಂತ ಹೇಳ್ತಾ ಇರ್ತೀರಿ. ಹೌದಾ? ಎಲೆ, ಏಡಿ ಅಂತ ನೀವು ಹೇಳ್ತೀರಿ. ಅದೇ ರೀತಿ ಏತ್ವ, ಇಲ್ಲಿ ಏತ್ವನ ದೀರ್ಘ. ಏತ್ವ ನಂತರ ನಾವೇನು ಮಾಡಬೇಕು? ದೀರ್ಘವನ್ನು ಕೊಡಬೇಕು. ಅದಕ್ಕೆ ಏನಾಗುತ್ತೆ? ಇಲ್ಲಿ ಕೆ ಆಗುತ್ತೆ. ಪದ ಏನಾಗುತ್ತೆ? ಕೇರೆ ಆಗುತ್ತೆ. ಹೌದಾ? ಕೇರೆ. ನಂತರ ಐತ್ವ, ಐತ್ವ, ಕ, ಐತ್ವ. ಸ್ವರ ಚಿಹ್ನೆಯನ್ನು ಗಮನಿಸಬೇಕು. ಇಲ್ಲಿ ಐತ್ವವನ್ನು ಬಳಸಿದ್ರೆ ಕೈ ಆಗುತ್ತೆ, ಅಕ್ಷರ ಕೈ ಆಗುತ್ತೆ. ಹೌದಾ? ಮತ್ತೆ ಪದ ಕೈ. ನಂತರ ಓತ್ವ, ಓತ್ವ, ಕೆ, ಓತ್ವ. ಏನಾಗುತ್ತೆ? ಅಕ್ಷರ ಕೋ ಆಗುತ್ತೆ. ಹೌದಾ? ಕೋ, ಅಂದರೆ ಕೊಡೆ, ಕೊಡೆ. ಓತ್ವ, ಓತ್ವನ ದೀರ್ಘ. ಓತ್ವವನ್ನು ಬಳಸಿ ನಾವೇನು ಮಾಡಬೇಕು? ಓತ್ವನ ದೀರ್ಘವನ್ನು ಕೂಡ ನಾವಿಲ್ಲಿ ಕೊಡಬೇಕು. ಅಕ್ಷರ ಚಿಹ್ನೆ ಅಂದರೆ ಸ್ವರ ಚಿಹ್ನೆಯನ್ನು ಗಮನಿಸ್ಬೇಕು ನೀವು, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಕ, ಓತ್ವನ ದೀರ್ಘ. ನಂತರ ಏನಾಗುತ್ತೆ? ಕೋ ಆಗುತ್ತೆ. ಹೌದಾ? ಕೋಳಿ, ಕೋಳಿ. ಔತ್ವ, ಔತ್ವ, ಔ, ಔ ಆಗ್ಬೇಕಲ್ವಾ ಇಲ್ಲಿ, ಅದಕ್ಕೆ ಸ್ವರ ಚಿಹ್ನೆಯನ್ನು ಗಮನಿಸಬೇಕು. ಔತ್ವ ಅಂತ ನಾವು ಹೇಳ್ತೀವಿ. ಕೌ ಆಯಿತು, ಕೌ, ಅಂದರೆ ಕೌದಿ. ಕೊನೆಯದಾಗಿ ಅನುಸ್ವಾರ,
ಹೌದಾ? ಯಾವುದಕ್ಕೆ ಅನುಸ್ವಾರ ಅಂತ ನಾವು ಹೇಳ್ತೀವಿ? ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ. ಹೌದಾ? ಅನುಸ್ವಾರ ಅಂದ್ರೆ ಸ್ವರ ಚಿಹ್ನೆಯನ್ನ ನೋಡಬೇಕು. ಏನಾಗುತ್ತೆ? ಕಂ. ಹೌದಾ? ಕಂ ಅಂದ್ರೆ ಕಂಸ. ಕೊನೆಯದಾಗಿ ವಿಸರ್ಗ. ಕ ವಿಸರ್ಗ ಏನಾಗುತ್ತೆ? ಕಹ. ಹೌದಾ? ಕಹ. ಅಕ್ಷರ ನೋಡಿ ಮಕ್ಕಳೇ. ಕ, ಕ, ಕಿ, ಕಿ, ಕು, ಕು, ಕೃ, ಕೆ, ಕೆ, ಕೈ, ಕೋ, ಕೋ, ಕೌ, ಕಂ, ಕಹ. ಹೌದಾ? ಪದ ನೋಡಿ. ಕರ, ಕಾಗೆ, ಕಿಟಕಿ, ಕೀಟ, ಕುರಿ, ಕೂಸು, ಕೃಪ, ಕೆರೆ, ಕೇರೆ, ಕೈ, ಕೊಡೆ, ಕೋಳಿ, ಕೌದಿ, ಕಂಸ, ಕಹ. ಹೌದಾ? ಇವುಗಳನ್ನು ನಾನು ಮುಂದಿನ ತರಗತಿಯಲ್ಲಿ ಯಾವ ರೀತಿ ಹೇಳ್ಕೊಡ್ತೀನಿ ಅಂದರೆ ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕ ಪ್ಲಸ್ ಈ ಕಿ, ಕ ಪ್ಲಸ್ ಈ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕೃ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಹ ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಅಹ ಕಹ. ಹೌದಾ? ಈ ರೀತಿಯಾಗಿ ಎಲ್ಲ ಗುಣಿತಾಕ್ಷರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ನೀವು ಕೂಡ ಗುಣಿತಾಕ್ಷರಗಳನ್ನು ಮನೆಯಲ್ಲಿ ಓದಬೇಕು ಮಕ್ಕಳೇ. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಎಲ್ಲ ಒಟ್ಟಾರೆ ಗುಣಿತಾಕ್ಷರಗಳ ಒಂದು ಹೆಸರುಗಳನ್ನು ನಾವೇನು ಮಾಡಿದ್ವಿ? ತಿಳ್ಕೊಂಡ್ವಿ. ಸ್ವರಚಿಹ್ನೆಯನ್ನು ತಿಳ್ಕೊಂಡ್ವಿ. ಸ್ವರಚಿಹ್ನೆಯನ್ನು ಬಳಸಿ ಅಕ್ಷರಗಳನ್ನು ತಿಳ್ಕೊಂಡ್ವಿ. ನಂತರ ಪದಗಳನ್ನು ಕೂಡ ರಚನೆ ಮಾಡಿದ್ವಿ. ಹೌದಾ? ಮುಂದಿನ ತರಗತಿಯಲ್ಲಿ ಹೊಸ ಪಾಠದೊಂದಿಗೆ ನಾನು ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.